ಇವ್ರು ಜಾತಿದು ಹೇಳೋದು ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅದು ಹೆಂಗೆ ಅಂತ ಹೇಳ್ತೀನಿ. ಒಂದು 500 ಜನಕ್ಕೆ ಮನೆ ಇರೋದಿಲ್ಲ, ಶೆಡ್ಡಲ್ಲಿ ಇರ್ತಾರೆ. ಅವ್ರಿಗೇನು ಮಾಡ್ಬೇಕು ಇವರು? ಅವ್ರು ಅಷ್ಟು ಜನಕ್ಕೆ ಮನೆಗಳು ಕೊಡ್ಸೋದು ಮಾಡಬೇಕು, ಇಲ್ಲ ಅವರೇ ಕೆಲಸ ಮಾಡೋದ್ರಲ್ಲಿ ಮನೆಗಳಾಗಂಗೆ ಮಾಡಬೇಕು ಅವ್ರ ದುಡ್ಡಲ್ಲೇ ಒಂದೊಂದು ಚೂರು ಹೋಗಿ. ಆದರೆ ಇವ್ರು ಅದು ಏನೂ ಮಾಡೋದಿಲ್ಲ. ಏನು ಮಾಡ್ತಾರೆ, ಅಷ್ಟು ಜನದ್ದು ಅದೇ ದುಡ್ಡು ಖರ್ಚು ಮಾಡಿಬಿಟ್ಟು ಅವ್ರು ಯಾವ್ಯಾವ ಜಾತಿ ಅಂತ ಲೆಕ್ಕ ಹಾಕ್ತಾರೆ. ಅದರಲ್ಲಿ ಯಾವ ಜಾತಿ ಇರ್ತಾರೆ, ಅವ್ರು ಯಾವ ಜಾತಿ ಅಂತ ನೇಮ್ ಮಾಡ್ತಾರೆ. ಅದು ಇಂಥ ಜಾತಿಯವ್ರು ಜಾಸ್ತಿ ಜನ ಅವರೇ ಅಂತ ಆ ಜಾತಿಗೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ ಅವರು. ಆ ಜಾತಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿಬಿಟ್ಟು ಅದೇ ಜಾತಿಲಿ ಯಾರೋ ದುಡ್ಡಿರೋನು ಇರ್ತಾನಲ್ಲ, ಅವನು ಅಷ್ಟು ದುಡ್ಡನ್ನು ಹೊಡ್ಕೊಳ್ಳೋದು ಮಾಡ್ತಾನೆ. ಅವ್ರು ಯಾರಿಗೂ ಏನು ಸಿಗೋದು ಇಲ್ಲ. ಆ ಜಾತಿ ದುಡ್ಡಲ್ಲಿ ಸುಮ್ಮನೆ ಆ ಜಾತಿ ಮೇಯ್ನ್ ಇರೋರ್ಗೆ ಕೊಟ್ಬಿಟ್ಟು ಆ ಜಾತಿಲಿ ಮೇಯ್ನ್ ಯಾರು ಲೀಡ್ರ್ ಇರ್ತಾರೋ ಅವ್ನ ದುಡ್ಡು ಹೊಡ್ಕೊಂಡು ಕೊನೆಗೆ ಅವ್ರು ಅಷ್ಟು ಜನ ಮನೆ ಇಲ್ದಂಗೆ ಇರ್ತಾರೆ. ನಮ್ಮ ಜಾತಿಗೆ ಮಾಡ್ದ ಅಂದ್ಬಿಟ್ಟು ಓಟು ಹಾಕ್ತಾರೆ. ಅವ್ರ ಹತ್ರನೇ ಓಟ್ ಹಾಕಿಸ್ಕೊಂಡು ಅವ್ರಿಗೂ ಏನೂ ಮಾಡ್ದಾನೆ ಅಷ್ಟು ಜನನು ಬಕ್ರಾಗಳಾಗಿ ಮಾಡ್ತಾರೆ. ಕೊನೆ ಟೈಮಲ್ಲಿ ಜಾತಿದು ಎಮೋಷನ್ ಆಗಬೇಡಿ. ಒಂದು 50 ಜನ ಹೊಡೆದ್ಬಿಟ್ಟಿರ್ತಾರೆ, ಇದು ಮಾಡ್ತಾರೆ, ಅವರ ಬೇಕು ಅಂತ ಗಲಾಟೆ ಕ್ರಿಯೇಟ್ ಮಾಡ್ತಾರೆ. ಕೊನೆ 3 ತಿಂಗಳು ಎಲೆಕ್ಷನ್ಗೆ ಎಮೋಷನ್ ಆದರೆ ಮುಗಿದೋಯ್ತು ಪೂರ್ತಿ.